ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್, ನಾನು ದೋಸೆ ಮತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಹಿಂದಿನ ದಿನ ದೋಸೆಗೆ ನಾನು ಅಕ್ಕಿ ನೆನೆಸ್ತಾ ಇದ್ದೀನಿ. 2 ಪಾವು ಅಕ್ಕಿ ಹಾಕಿದೆ. ಇದು ನಾನು ಕಳ್ಸಕ್ಕೆ ಹಾಕೋ ಅಕ್ಕಿ. ಯಾವಾಗಲೂ ಡೈಲಿ ಶುಕ್ರವಾರ ಚೇಂಜ್ ಮಾಡ್ತೀನಿ, ವಾರ ಆ ಅಕ್ಕಿನ ನಾನು ಇಡ್ಲಿ ಅಥವಾ ಪೊಂಗಲ್ಲು ಇಲ್ಲ ದೋಸೆಗೆ ಉಪಯೋಗಿಸ್ಕೊತೀನಿ. ಇದು ಒಂದು ಅರ್ಧ ಪಾವು ಇರ್ಬೋದು. ಇದನ್ನು ಕೂಡ ನಾನಿವತ್ತು ದೋಸೆಗೆ ಹಾಕ್ಬಿಡ್ತೀನಿ. ಆಲ್ರೆಡಿ 2 ಪಾವು ಹಾಕಿದ್ದೆ, ಅದೊಂದು ಅರ್ಧ ಪಾವು, 2.5 ಪಾವು ಅಕ್ಕಿ ಆಯಿತು. 2.5 ಪಾವು ಅಕ್ಕಿಗೆ ನಾನು 1 ಹಿಡಿ ತೊಗರಿಬೇಳೆ ಹಾಕ್ತೀನಿ ನನ್ನ ಹಿಡಿನಲ್ಲಿ, ಮತ್ತು 1 ಹಿಡಿ ಕಡಲೆಬೇಳೆ, ಹಾಗೆ ಹೆಸರುಬೇಳೆ. ಇದು 1 ಹಿಡಿ ತೊಗರಿಬೇಳೆ, 1 ಹಿಡಿ ಹೆಸರುಬೇಳೆ, ಮತ್ತು ಒಂದು ಅರ್ಧಕ್ಕಿಂತ ಕಮ್ಮಿ, ಒಂದು 1/4 ಭಾಗಕ್ಕಿಂತ ಜಾಸ್ತಿ ಉದ್ದಿನಬೇಳೆ. ನೋಡಿ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಹಾಗೆ ಕಡಲೆಬೇಳೆ 1 ಹಿಡಿ, ಹಾಗೆ 1 ಸ್ಪೂನು ಮೆಂತ್ಯ ಎಲ್ಲ ಹಾಕಿ ಚೆನ್ನಾಗಿ 1 ಹಿಡಿ, ನನ್ನ ಹಿಡಿನಲ್ಲಿ 1 ಹಿಡಿ ಅವಲಕ್ಕಿ ಹಾಕಿ ಚೆನ್ನಾಗಿ ತೊಳ್ಕೊಂಬರೋಣ ಬನ್ನಿ. 1 ಹಿಡಿ ಅವಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಒಂದು 3ರಿಂದ 4 ಸರಿ ಚೆನ್ನಾಗಿ ತೊಳಿರಿ. ಇದು ರೇಷನ್ ಅಕ್ಕಿ. ರೇಷನ್ ಅಕ್ಕಿಯಿಂದ ಇಡ್ಲಿ, ದೋಸೆ, ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತೊಳೆದಿದ್ದೀನಿ ನಾನು. ಇದನ್ನು 7ರಿಂದ 8 ಗಂಟೆಗಳ ಕಾಲ ಈಗ ನೆನೆಯಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ನೆನೆಲಿ, ಒಂದು 5-6 ಗಂಟೆಗಳ ಕಾಲ. ಬನ್ನಿ ಈಗ ನೋಡಿ, ಇವಾಗ ಚೆನ್ನಾಗಿ 5-6 ಗಂಟೆಗಳ ಕಾಲ ನಡೆದಿದೆ. ನಾನು ಬೆಳಗ್ಗೆ 10 ಗಂಟೆಗೆ ಹಾಕಿದ್ದೆ. ಈಗ ಟೈಮು 6:30. ರುಬ್ಬಿಡೋಣ. ಬೇಕಂದರೆ ನೀವು ಹುಳಿ ಬರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಗನೆ ರುಬ್ಬಿಕ್ಕಿ. ಹುಳಿ ಬರುತ್ತೆ, ನಾನು ಸ್ವಲ್ಪ ಲೇಟು ತಿಂಡಿ ಮಾಡೋದು, ಹಾಗಾಗಿ ನಾನು 6:30-7 ಗಂಟೆಗೆ ರುಬ್ತಾಯಿದ್ದೀನಿ. ಬನ್ನಿ, ಇವಾಗ ಮಿಕ್ಸಿ ಜಾರ್ ತೊಗೊಂಡು ಅಕ್ಕಿ, ನೆನೆಸಿರೋ ಅಂಥ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಬಂದ್ಬಿಡೋಣ ಚೆನ್ನಾಗಿ. ನೋಡಿ, ಇವಾಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ನಾನು ರುಬ್ಕೊಂಬರ್ತೀನಿ. ನೋಡಿ, ಇವಾಗ ಈ ಥರ ರುಬ್ಬಿ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ರುಬ್ಕೋಬೇಕಿದು, ಇನ್ನು ರುಬ್ಬಿದಾಗಿಲ್ಲ. ಸ್ವಲ್ಪ ನೀರು ಹಾಕಿ ನೋಡಿ, ರುಬ್ಬಿದಾಯಿತು. ನೈಸಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ನಾನೊಂದು 3 ಬ್ಯಾಚಲ್ಲಿ ರುಬ್ಕೊಂಬರ್ತೀನಿ ಇದನ್ನು ಚೆನ್ನಾಗಿ ನುಣ್ಣಗೆ. ನೋಡಿ, ಇನ್ನೊಂದು ಬ್ಯಾಚ್ ಹಾಕ್ಕೊತಾಯಿದ್ದೀನಿ. ಒಂದು 3 ಬ್ಯಾಚ್ ರುಬ್ಬಿದಾಯಿತು. ನೋಡಿ, ಇಡ್ಲಿ ಇಷ್ಟಿತ್ತಾಗಿದೆ. ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಕೈನಲ್ಲೇ 1 ನಿಮಿಷ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ನಮ್ಮ ರುಬ್ಬಿರೋ ಅಂಥ ದೋಸೆ ಹಿಟ್ಟು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಅದಕ್ಕಿರಲಿ ಹಿಟ್ಟು. ನಾಳೆ ಯಾವಾಗ ಬೇಕೋ ಆವಾಗ ನೋಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಆಗಿದೆ. ಇದನ್ನು ನಾನು ಕುಕ್ಕರ್ನಲ್ಲಿ ಹಾಕಿದ್ದೀನಿ, ಯಾಕೆಂದರೆ ಇವಾಗ ಚಳಿ ಅಲ್ವಾ, ಬೇಗ ಹುಳಿ ಬರಲ್ಲ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕಿದ್ದೀನಿ. ನೋಡಿ, ಇವಾಗ ಇದನ್ನು ಮುಚ್ಚಿ ಓವರ್ ನೈಟು ಇಟ್ಬಿಡೋಣ. ನಾಳೆ ಬೆಳಗ್ಗೆ ಇದನ್ನು ಬಂದು ನೋಡ್ಕೊಳ್ಳೋಣ. ನೋಡಿ, ಇವಾಗ ಮುಚ್ಚಿಟ್ಬಿಟ್ಟೆ ನಾನು. ಹಾಯ್ ಫ್ರೆಂಡ್, ಬನ್ನಿ ಇವಾಗ ಇದು ಬೆಳಗಿನ ವಿಡಿಯೋ. ಹಿಂದಿನ ದಿನ ನಾನು ಅಕ್ಕಿ ನೆನೆಸಿ ರುಬ್ಬಿಟ್ಟಿದ್ನಲ್ಲ, ಮತ್ತು ಮಾರನೇ ದಿನದ ವಿಡಿಯೋ ಫ್ರೆಂಡ್ ಇದು. ಬನ್ನಿ, ನಮ್ಮ ರುಬ್ಬಿಕ್ಕಿರೋ ದೋಸೆ ಹಿಟ್ಟು ಹೇಗಿದೆ ಅಂತ ನೋಡೋಣ. ನೋಡಿದ್ರಾ, ಅರ್ಧಕ್ಕಿಂತ ಜಾಸ್ತಿ ಉಬ್ಬಿ ಬಂದಿದೆ ನಮ್ಮ ದೋಸೆ ಹಿಟ್ಟು. ಬಿಸಿ ಇರುತ್ತೆ ಕುಕ್ಕರಲ್ಲಿ, ಹಾಗಾಗಿ ನಾನು ಕುಕ್ಕರ್ ಹಾಕಿದೆ. ನೋಡಿ, ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ. ಬನ್ನಿ ಫ್ರೆಂಡ್, ಇವಾಗ ನಾವು ಇದನ್ನು ಸೈಡ್ಗೆ ಇಟ್ಬಿಟ್ಟು ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ. ಇದನ್ನು ಸೈಡ್ಗೆ ಇಟ್ಬಿಟ್ಟು ಬೇಳೆ ಸಾಂಬಾರಿಗೆ ಏನು ಬೇಕಂತ ನೋಡ್ಕೊಂಬರೋಣ ಬನ್ನಿ. ನಾನು ನೋಡಿ, ಬೇಳೆ ಸಾಂಬಾರಿಗೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 8, 2 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4ರಿಂದ 5 ಚಿಕ್ಕಬಳ್ಳಾಪುರದ ಕಾಯೋ ದೊಡ್ಡಬಳ್ಳಾಪುರದ ಕಾಯೋ ಹೇಳ್ತಾರೆ, ಅದು ನಂಗೆ ಸರಿ ಗೊತ್ತಿಲ್ಲ. ಖಾರದ ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, 3 ಚಕ್ಕೆ ಪೀಸು, ಒಂದು 3 ಲವಂಗ, ಒಂದು 1/4 ಚಮಚ ಜೀರಿಗೆ, ಒಂದು 5-6 ಕಾಳು ಮೆಣಸು, ಹಾಗೆ ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಮೆಂತ್ಯ, ಹಾಗೆ ಹುರ್ಗಡ್ಲೆ, 1 ಸ್ಪೂನು ಗಸಗಸೆ, 1 ಸ್ಪೂನು ಧನಿಯಾ ಕಾಳು, ಹಾಗೆ ಇದ್ಕಿದ್ದು ಬೇಳೆ 1 kg ಅಷ್ಟಿದೆ ಇದ್ಕಿದ್ದು ಬೇಳೆ. ಬನ್ನಿ ಈಗ ಏನು ಮಾಡೋಣ ಅಂತ ನೋಡೋಣ. ನೋಡಿ, ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ,
ಮತ್ತು ಹಸಿ ತೆಂಗಿನಕಾಯಿ ಒಂದು ದೊಡ್ಡ ಸ್ಪೂನಲ್ಲಿ ಸ್ಪೂನು, ಹಾಗೆ ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಕೂಡ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈ ಮಸಾಲೆಗೆ ಈರುಳ್ಳಿ ಇದು. ಬನ್ನಿ ಇವಾಗ ಮಸಾಲೆ ಹುರ್ಕೊಳ್ಳೋಣ. ಎಣ್ಣೆ ಹಾಕಿ ಎಣ್ಣೆ ಕಾಯಿದ ನಂತರ ನಾವು ಏನು ತೊಗೊಂಡಿದ್ವಲ್ಲ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಂತ್ಯ, ಮೆಣಸು, ಜೀರಿಗೆ, ಒಣಮೆಣಸಿನ್ಕಾಯಿ, ಏನು ಖಾರಕ್ಕೆಲ್ಲ ತೊಗೊಂಡಿದ್ವಲ್ಲ, ಗುಂಟೂರು ಬ್ಯಾಡಗಿ, ಹಾಗೆ ಖಾರದ ಮೆಣಸಿನ್ಕಾಯಿ ಮತ್ತು ಧನಿಯಾ ಕಾಳು 1 ಟೀ ಸ್ಪೂನು ಹಾಕಿ ಚೆನ್ನಾಗಿ ಹುರಿದು ಅದ್ರ ಜೊತೆಗೆ ಕೊತ್ತಂಬರಿ ಮತ್ತು ಏನು ಅರ್ಧ ಈರುಳ್ಳಿ ಇಟ್ಕೊಂಡಿದ್ನೋ ಅದನ್ನು ಹಾಕಿ ಹುರ್ಕೊಂಬಂದ್ಬಿಡೋಣ ಚೆನ್ನಾಗಿ. ನೋಡಿ ಇವಾಗ ಈರುಳ್ಳಿನೂ ಹಾಕಿದೆ. ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಕೆಂಪಾಗಲಿ. ಆಯಿತು. ಇವಾಗ ನೋಡಿ ಈ ಸೈಜಿಂದು 2 ಈರುಳ್ಳಿ ತೊಗೊಂಡಿದ್ದೆ. 2 ಈರುಳ್ಳಿಲಿ ನಾನು 1.5 ಉರಿಯೋಕ್ಕೆ ತೊಗೊಂಡಿದ್ದೀನಿ. ಇನ್ನೊಂದು ಅರ್ಧ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಹುರಿದಿದ್ದಾಗಿದೆ. ಹುರ್ಗಡ್ಲೆನೂ ಕೂಡ ಇದಕ್ಕೆ ಸೇರಿಸ್ಕೊಂಬಿಡೋಣ. ಈಗ ನಾವು ಸ್ಟವ್ ಆಫ್ ಮಾಡಿ ಅದು ತಣ್ಣಗಾಗ್ಲಿಕ್ಕೆ ಬಿಡೋಣ. ಆಯಿತು ಹುರಿದಿದ್ದು. ಈಗ ನಾನು ಒಂದು ಕುಕ್ಕರ್ ಇಟ್ಟು ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದ ನಂತರ ನಾವು ಸಾಸಿವೆ ಹಾಕೋಣ. ನೋಡಿ ಇವಾಗ ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಚಟ್ಪಟ ಅಂತಿದ್ದಂಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕೋಣ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಬಿಡಿ, ಯಾಕೆಂದರೆ ಅವರೆಕಾಳು ಗ್ಯಾಸು, ಆದ್ದರಿಂದ ಜೀರಿಗೆ ಕೂಡ ಹಾಕಿ ಒಗ್ಗರಣೆಗೆ ಘಮ ಘಮ ಅನ್ನುತ್ತೆ ಜೀರಿಗೆ ಸ್ಮೆಲ್ಲು. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ಹಾಕಿದ ನಂತರ ಸ್ವಲ್ಪ ಬಾಡಿಸಿ ಈರುಳ್ಳಿನ ಎಣ್ಣೆಯಲ್ಲಿ. ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಅದಾದ ನಂತರ ನೀರು ಕಾಯಕ್ಕೆ ಇಟ್ಕೊಂಬಿಡಿ. ಯಾವಾಗಲೂ ಬೇಳೆ ಸಾಂಬಾರು ಮಾಡಬೇಕಂದ್ರೆ ನೀವು ಬಿಸಿ ನೀರು ಹಾಕಿ ಸಾಂಬಾರು ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಯಿತು. ಏನು ಬೇಳೆ ತೊಗೊಂಡಿಟ್ಕೊಂಡಿದ್ವಲ್ಲ, ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಈಗ ಹಾಕ್ಬಿಡೋಣ ಡೈರೆಕ್ಟಾಗಿ. ಹಾಕಿದ ನಂತರ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾವು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಬಿಸಿನೀರು ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕಿ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ ಬಿಸಿನೀರು ಹಾಕಿ ಬೇಯಕ್ಕೆ ಬಿಟ್ಬಿಡೋಣ. ಬೇಯ್ಕೊಳ್ಳಿ ಅದು. ಆವಾಗಲೇ ನಾವು ಮಸಾಲೆ ಎಲ್ಲ ಇಟ್ಟಿದ್ವಲ್ಲ ಹುರಿದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ ಆಮೇಲೆ ಹಾಕ್ಕೊಳ್ಳೋಣ. ಕಾಳು ಬೇಗ ಬೇಯಲಿ ಅಂತ ಅಷ್ಟೇ. ಮುಚ್ಚಿ ಅದನ್ನು ಇಟ್ಬಿಟ್ಟು ನಾನು ಈಗ ಮಸಾಲೆ ರುಬ್ಕೋತೀನಿ. ಮಸಾಲೆ ತಣ್ಣಗಾಗಿರುತ್ತೆ. ನೋಡಿ ಈಗ ಮಸಾಲೆ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರೋಣ ನೈಸಾಗಿ. ನೋಡಿ ಇವಾಗ ಹಾಕಿ ಸ್ವಲ್ಪ ಅರ್ಶಿನದ ಪುಡಿ ಆವಾಗಲೇ ಹಾಕೋದು ಮರ್ತಿದ್ದೆ. ಈಗ ಅರ್ಶಿನದ ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬನ್ನಿ ಮಸಾಲೆನ. ನೋಡಿ ಈಗ ನುಣ್ಣಗಾಗಿದೆ ಮಸಾಲೆ. ಬನ್ನಿ ಇವಾಗ ಬೇಳೆ ಬೆಂದಿದೆಯಾ ನೋಡೋಣ. ನಮ್ಮ ಬೇಳೆ ಅರ್ಧ ಬೆಂದಿರ್ತಲ್ಲ, ಆವಾಗ ನಾವು ಈ ಕೆಂಪು ಮಸಾಲೆನ ಹಾಕಬೇಕು. ಇನ್ನೊಂದು ಸ್ವಲ್ಪ ಬೇಳೆ ಬೇಯಲಿ. ಬೆಂದ ನಂತರ ಕೆಂಪು ಮಸಾಲೆ ಹಾಕೋಣ. ನೋಡಿ ಚೆನ್ನಾಗಿ ಬೇಯಬೇಕು ಬೇಳೆ. ಸಾಫ್ಟಾಗಿ ಹೂವು ಥರ ಬೆಂದರೆ ನಮ್ಮ ಬೇಳೆ ಸಾಂಬಾರು ರುಚಿಯಾಗಿರುತ್ತೆ. ನೋಡಿ ಇವಾಗ ಬೆಂದಿದೆ. ಇವಾಗ ಕೆಂಪು ಮಸಾಲೆ ರುಬ್ಬಿದ್ವಲ್ಲ, ಒಣಮೆಣ್ಸಿನ್ಕಾಯಿ ಮತ್ತು ಧನಿಯಾ ಕಾಳು, ಜೀರಿಗೆ, ಮೆಣಸು ಎಲ್ಲ ಹುರಿದಿರೋದು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಟ್ಬಿಡೋಣ. ನೀಟಾಗಿ ಬೇಯಲಿ ಅದು ಬೇಳೆ. ಖಾರದ ಜೊತೆ ಹೊಂದ್ಕೊಳ್ಳಿ. ಈಗ ನಾವು ಕಾಯಿ ಮಸಾಲೆ ರುಬ್ಕೊಂಬರೋಣ. ಬನ್ನಿ ತೆಂಗಿನಕಾಯಿ ಹಾಕಿದ್ದೀನಿ 1 ಸ್ಪೂನು, ಗಸಗಸೆ ಹಾಕಿದ್ದೀನಿ. ಅದ ನಂತರ ನಾನಿಲ್ಲಿ ಇದು ಚಕ್ಕೆ ಲವಂಗ ಅವಾಗಲೇ ಹಾಕಿರಲಿಲ್ಲ ನಾನು ಹುರಿಯೋಕ್ಕೆ, ಈಗ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗನ. 3 ಮಸಾಲೆ ಜಾಸ್ತಿ ಬೇಡ, ಅಷ್ಟು ಚೆನ್ನಾಗಿರಲ್ಲ ರುಚಿ. ಒಂದು ಅರ್ಧ ಇಂಚ್ ಶುಂಠಿ ಕಟ್ ಮಾಡಿ ಹಾಕಿದ್ದೀನಿ. ಒಂದು 10-12 ಬೆಳ್ಳುಳ್ಳಿ ಹಾಕಿದ್ದೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು. ಈ ಚಳಿಗೆ ಹಿತವಾಗಿ ಸೊಗಸಾದ ರುಚಿ ಇರುತ್ತೆ. ನೋಡಿ ಈಗ ನಾನು ತೆಂಗಿನಕಾಯಿ ರುಬ್ಬಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಬನ್ನಿ ಆ ಮಿಕ್ಸಿ ಜಾರೆಲ್ಲ ತೊಳೆದು ಅದರಲ್ಲಿರ್ತಕ್ಕಂಥ ಕಾಯಿ ಹಾಲೆಲ್ಲ ತೆಗೆದು ಹಾಕ್ಬಿಡೋಣ ನಾವು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ
ತುಂಬ ಗಟ್ಟಿ ಮಾಡ್ಕೋಬೇಡಿ, ತುಂಬ ತೆಳುವು ಮಾಡ್ಕೋಬೇಡಿ, ಸ್ವಲ್ಪ ಒಂದು ಮೀಡಿಯಮ್ ರೇಂಜಲ್ಲಿ ಮಾಡ್ಕೊಳ್ಳಿ ಬೇಳೆ ಸಾಂಬಾರು, ಆಗ ರುಚಿನೂ ಚೆನ್ನಾಗಿರುತ್ತೆ. ಆಹಾ, ಇದ್ರ ಜೊತೆ ಮುದ್ದೆ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರು. ಇಡ್ಲಿ, ದೋಸೆ, ಪೂರಿ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನಿವತ್ತು ಇದಕ್ಕೆ ದೋಸೆ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಬನ್ನಿ ಫ್ರೆಂಡ್, ಈಗ ನೋಡೋಣ ಹೇಗಾಗಿದೆ ಇದಕ್ಕಿದು ಬೇಳೆ ಸಾಂಬಾರು. ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಹಾಕಿ ಸ್ವಲ್ಪ ಒಂದು ಗ್ಲಾಸಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಹಿದ್ಕಿದ ಬೇಳೆ ಸಾಂಬಾರನ್ನ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ನಾನು ಬೇರೆ ಪಾತ್ರೆಗೆ ಹಿದ್ಕಿದ ಬೇಳೆ ಸಾಂಬಾರನ್ನ ಸರ್ವ್ ಮಾಡ್ಕೊತೀನಿ ನೋಡಿ. ಸರ್ವ್ ಮಾಡ್ಕೊಂಡಾಯಿತು. ಓಕೆ ಫ್ರೆಂಡ್, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಹಾಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ಮೊದಲೇ ಬಂದು ನಿಮಗೆ ತಲುಪುತ್ತೆ ಫ್ರೆಂಡ್. ಓಕೆ, ಹಾಗೆ ಲೈಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ಹೇಗಿತ್ತಂತ ನೋಡಿ. ಇವಾಗ ನಾನು ಹೆಂಚಿಟ್ಟು ದೋಸೆ ಹಾಕೋತಾ ಇದ್ದೀನಿ. ಅದಕ್ಕಿರಲಿ ದೋಸೆ ಹಿಟ್ಟು ಒಂದು ಸ್ವಲ್ಪ ಸಪ್ರೇಟಾಗಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ದೋಸೆ ಹಾಕೋತಾ ಇದ್ದೀನಿ ನೋಡಿ. ಸಾರಿ ಫ್ರೆಂಡ್, ವಿಡಿಯೋ ಶೇಕ್ ಆಯಿತು ನೋಡಿ. ಇವಾಗ ದೋಸೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ದೋಸೆ ಹಾಕ್ಕೊಳ್ಳಿ, ತೆಳುವಾಗಾದರೂ ಹಾಕ್ಕೊಳ್ಳಿ, ದಪ್ಪನಾಗಾದರೂ ಹಾಕ್ಕೊಳ್ಳಿ. ಅದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ, ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ ನಂತರ ದೋಸೆ ಇವಾಗ ರೆಡಿಯಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದ್ದು ಬರುತ್ತೆ. ನಾನು ಹೇಳಿದ್ದ ಅಳತೆಯಲ್ಲಿ ನೀವು ದೋಸೆಗೆ ನೆನೆಸ್ಕೊಂಡು ದೋಸೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ರುಚಿನೂ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ದೋಸೆ. ಬನ್ನಿ ಇವಾಗ ಟಿಫನ್ ಮಾಡೋ ಟೈಮು, ಟಿಫನ್ ಕೊಡ್ತಾಯಿದ್ದೀನಿ ನಾನು ನೋಡಿ. ಓಕೆ, ಹೇಗಿತ್ತು ಅಂತ ಈ ವಿಡಿಯೋ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್. ಇನ್ನೊಂದು ದೋಸೆ ಹಾಕ್ತಿದ್ದೀನಿ ಇವಾಗ. ಇದೇ ಥರ ಸ್ವಲ್ಪ ನೀರು ಹಾಕಿ, ಹೆಂಚು ತುಂಬ ಬಿಸಿ ಇರುತ್ತೆ, ಒರೆಸ್ಬಿಟ್ಟು ಈಗ ಇನ್ನೊಂದು ದೋಸೆ ಹಾಕ್ಕೊಳ್ಳಿ. ನೋಡಿದ್ರಲ್ಲ ನನ್ನ ವಿಡಿಯೋ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್. ವಿಡಿಯೋ ನೋಡೋರೆಲ್ಲರೂ ಒಂದು ಲೈಕ್ ಕೊಡಿ, ಆಗಲೇ ನನಗೆ ನಿಮ್ಮ ಸಪೋರ್ಟು ಎಷ್ಟಿದೆ ಅಂತ ತಿಳಿಯೋದು. ಓಕೆನಾ ಫ್ರೆಂಡ್, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈಗ ಹೋಗಿ ಬರಲಾ? ಓಕೆ, ಬಾಯ್. ಧನ್ಯವಾದಗಳು ಫ್ರೆಂಡ್. ಇಷ್ಟೊತ್ತವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ. ನೋಡಿದ್ರಲ್ಲ ಇದಕ್ಕಿದ ಬೇಳೆ ಸಾಂಬಾರು ದೋಸೆ ಹೇಗಿತ್ತಂತ. ಓಕೆ, ಥ್ಯಾಂಕ್ ಯು.